ತಮ್ಮ ಪುತ್ರನನ್ನು ಕ್ರಿಮಿನಲ್ ಪ್ರಕರಣದಿಂದ ಕೈಬಿಡುವಂತೆ ಹೈಕೋರ್ಟ್ಗೆ ಮನವಿ ಮಾಡಿರುವ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಯವರು ಬಿಜೆಪಿ ಪಕ್ಷದಲ್ಲಿ ಧರ್ಮದ ಹೋರಾಟದಲ್ಲಿ ಹಿಂದುಳಿದ ವರ್ಗಗಳ ಯುವಕರು ತಮ್ಮ ಬದುಕನ್ನೇ ಕಳೆದುಕೊಂಡಾಗ ಈ ಮಾಜಿ ಸಂಸದರು ಎಲ್ಲಿದ್ರು ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಕೆ ಶಂಭುಶೆಟ್ಟಿ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರಕಟಣೆ ನೀಡಿರುವ ಕಾಂಗ್ರೆಸ್ನ ಜಿಲ್ಲಾ ವಕ್ತಾರ ಕೆ ಶಂಭುಶೆಟ್ಟಿಯವರು ಪ್ರಮುಖ ಪತ್ರಿಕೆಗಳಲ್ಲಿ ವರದಿಯಾದಂತೆ ಕ್ರಿಮಿನಲ್ ಪ್ರಕರಣವೊಂದರಲ್ಲಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಯವರ ಪುತ್ರನಿಗೆ ಅಮೆರಿಕದಲ್ಲಿ ಉನ್ನತ ಶಿಕ್ಷಣಕ್ಕೆ ಪ್ರಯಾಣ ಬೆಳೆಸಲು ಪಾಸ್ಪೋರ್ಟ್ ಸಿಗುತ್ತಿಲ್ಲ. ನಿರಪರಾಧಿಯಾಗಿರುವ ತಮ್ಮ ಮಗನಿಗೆ ನ್ಯಾಯ ಕೊಡಿ ಎಂಬ ಅರ್ಜಿಯೊಂದು ರಾಜ್ಯ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿತ್ತು ಎಂಬ ವಿಷಯದ ಕುರಿತು ಪ್ರತಿಕ್ರಿಯಿಸಿದ ಶಂಭುಶೆಟ್ಟಿಯವರು ಬಿಜೆಪಿ ಪಕ್ಷದಲ್ಲಿ ಧರ್ಮರಕ್ಷಣೆ ಹೆಸರಿನಲ್ಲಿ ಹಿಂದುಳಿದ ಯುವಕರನ್ನ ಬಳಸಿ ಧಾರ್ಮಿಕ ಭಾವನೆಯ ಭಾಷಣಗಳಿಂದ ಅವರನ್ನ ಪ್ರಚೋದಿಸಿ ಕಾನೂನು ಬಾಹಿರ ಕೃತ್ಯ ನಡೆಸಿ ತನ್ಮೂಲಕ ಅವರ ಬಾಳಿನ ಭವಿಷ್ಯಕ್ಕೆ ಕೊಡಲಿ ಏಟು ಕೊಟ್ಟಂತಹ ಉದಾಹರಣೆಗಳು ಆ ಪಕ್ಷದ ಇತಿಹಾಸದಲ್ಲಿ ಬೇಕಾದಷ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉದಾಹರಣೆಯನ್ನಾಗಿ ತೆಗೆದುಕೊಂಡರೆ ಭಟ್ಕಳ ಗಲಭೆಯಿಂದ ಹಿಡಿದು ಪರೇಶ್ ಮೇಸ್ತಾ ಪ್ರಕರಣದವರೆಗೆ ಬಿಜೆಪಿ ಪಕ್ಷದಿಂದ ನಡೆದ ಧರ್ಮ ಸಂಬಂಧ ಹೋರಾಟಗಳಿಗೆ ಲೆಕ್ಕವಿಲ್ಲ. ಇದರಲ್ಲಿ ಪಾಲ್ಗೊಂಡು ಪ್ರಾಣ ಕಳೆದುಕೊಂಡವರು, ಪೊಲೀಸ್ ಕೇಸ್ ಮೈಮೇಲೆ ಎಳೆದುಕೊಂಡವರು ಹಿಂದುಳಿದ ವರ್ಗಗಳ ಮಕ್ಕಳೇ. ಪ್ರಚೋದನಾತ್ಮಕ ಭಾಷಣ ಬಿಗಿದವರು ಮೇಲ್ವರ್ಗದವರಾಗಿದ್ದರು. ಈ ಎಲ್ಲಾ ಪ್ರಕರಣಗಳಿಗೆ ಕೋರ್ಟ್ ಕಚೇರಿಯನ್ನು ತಮ್ಮ ಸ್ವಂತ ಖರ್ಚಿನಿಂದ ಅಲೆದಾಡಿದ ಈ ಹಿಂದುಳಿದ ವರ್ಗಗಳ ಮಕ್ಕಳು ಅತ್ತ ವಿದ್ಯಾಭ್ಯಾಸವನ್ನು ಮಾಡದೆ ಸರ್ಕಾರಿ ಕೆಲಸ, ವಿದೇಶಿ ನೌಕರಿ ಎಲ್ಲವನ್ನು ಕಳೆದುಕೊಂಡರೆ ಇತ್ತ ಹಿಂದುಳಿದ ಜನಾಂಗಕ್ಕೆ ಸೇರಿದವರು ಎಂಬ ನೆಪದಲ್ಲಿ ರಾಜಕೀಯದಲ್ಲೂ ನೆಲೆ ಕಳೆದುಕೊಂಡವರು ಸಾವಿರಾರು ಮಂದಿ. ಇವರಲ್ಲಿ ಅಪರಾಧಕ್ಕೆ ನೇರವಾಗಿ ಭಾಗಿಯಾದವರು ಕೆಲವು ಜನವಾದರೆ ಹೆಚ್ಚಿನವರು ಪೊಲೀಸರಿಗೆ ಸಿಕ್ಕಿರುವ ತಪ್ಪು ಮಾಹಿತಿಯಿಂದಾಗಿ ಕೋರ್ಟ್ ಕಟ್ಕಟೆಗೆ ಹತ್ತುವಂತಾಗಿದೆ. ಆಗ ಇವರು ನಿರಪರಾಧಿಗಳು, ಅವರ ಭವಿಷ್ಯಕ್ಕೆ ಅಡ್ಡಿಯಾಗುತ್ತದೆ ಎಂಬ ಯಾವ ಬಿಜೆಪಿ ನಾಯಕರು ಕೋರ್ಟ್ ಮುಂದೆ ಹೋಗಲಿಲ್ಲ. ಆದರೆ ವಿಷಯ ಗೊತ್ತಿದ್ದು ಕಣ್ಣಿದ್ದು ಕುರುಡರಂತೆ ಈ ಜಾಲಕ್ಕೆ ಪ್ರತಿನಿತ್ಯ ಬಲಿಯಾಗುತ್ತಿರುವ ಹಿಂದುಳಿದ ಯುವ ಜನಾಂಗದವರ ಸಂಖ್ಯೆ ಎಣಿಸಿದಷ್ಟು ಮತ್ತು ಅದು ನಿರಂತರವಾಗಿ ನಡೆದಿರುವುದು ದುರದೃಷ್ಟಕರ. ಇದೀಗ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಯವರು ತಮ್ಮ ಪುತ್ರನ ಭವಿಷ್ಯದ ಪ್ರಶ್ನೆ ಮುಂದಿಟ್ಟು ಸಲ್ಲಿಸಿರುವ ಅರ್ಜಿ ಹೈಕೋರ್ಟ್ ಮುಂದಿದೆ. ಆತನ ಭವಿಷ್ಯದ ಹಿತದೃಷ್ಟಿಯಿಂದ ಆತ ತಪ್ಪಿದಸ್ಥನಲ್ಲದಿದ್ದರೆ ನಾವು ಕೂಡ ಪ್ರಕರಣದ ಪರವಾಗಿದ್ದೇವೆ. ಅದರ ಜೊತೆಗೆ ಬಿಜೆಪಿಯಲ್ಲಿರುವ ಹಿಂದುಳಿದ ವರ್ಗದ ಯುವ ಪೀಳಿಗೆಗೆ ಇದೊಂದು ನೀತಿ ಪಾಠವಾಗಿದೆ ಎಂದು ಕೆಪಿಸಿಸಿ ಜಿಲ್ಲಾ ವಕ್ತಾರ ಕೆ ಶಂಭುಶೆಟ್ಟಿ ಅವರು ಎಲ್ಲರನ್ನೂ ಎಚ್ಚರಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.